ನಮಸ್ಕಾರ. ಇತ್ತೀಚೆಗೆ ನಾನು ಮುಂಡಗೋಡದಲ್ಲಿರುವಂಥ ಒಂದು ಈ ಟಿಬೇಟಿಯನ್ ಕಾಲನಿಗೆ ಹೋಗಿದ್ದೆ. ಮುಖ್ಯವಾಗಿ ಟಿಬೇಟಿಯನ್ ಜನರ ಜೀವನ ಶೈಲಿ ಹೆಂಗಿರ್ತೈತಪ್ಪ ಅಂತ ನೋಡಬೇಕಂತ ಹೋಗಿದ್ದೆ ನಾನಲ್ಲೇ. ಟಿಬೇಟಿಯನ್ ಕಾಲನಿಯಲ್ಲಿ ಸಾಧಾರಣ 11 ಕ್ಯಾಂಪ್ಗಳದಾವು. ಅಲ್ಲೇ ಒಂದು 15,000 ಜನಸಂಖ್ಯೆ ಟಿಬೇಟಿಯನ್ನರು ಅದಾರಂತ ಹೇಳ್ತಾರಲ್ಲೇ. ಕಾಲನಿ ಒಳಗೆ ಒಂದು ಆಡಳಿತ ಮಂಡಳಿ ಐತಿ. ಇದನ್ನೆಲ್ಲ ವ್ಯವಸ್ಥೆ ನೋಡ್ಕೊಳ್ಳಿಕ್ಕೆ ಚೇರ್ಮನ್ ಅದಾರ, ಸೆಕ್ರೆಟರಿ ಅವರು ಅದಾರ. ಇವರೆಲ್ಲ ಚುನಾಯಿತರಾದಂಥ ವ್ಯಕ್ತಿಗಳು. ಇವ್ರದ್ದು ಕೆಲಸ ಅಂದ್ರೆ ಈ 11 ಕ್ಯಾಂಪ್ಗಳಲ್ಲಿ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದು. ಗೌರ್ಮೆಂಟ್ ಕೊಟ್ಟಾಗ ಒಂದು ಸಂಯೋಜಕರ ರೂಪದಲ್ಲಿ ಕೆಲಸ ಮಾಡೋದು. ಇದನ್ನೆಲ್ಲ ನೋಡಿಕೊಂಡು ನಾನು ಈ ಟಿಬೇಟಿಯನ್ ಜನರು ಜೀವನೋಪಾಯಕ್ಕೆ ಏನೇನು ಕೆಲಸ ಮಾಡ್ತಾರ ಅಂತ ನೋಡಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ. ಮುಖ್ಯವಾಗಿ ಅವರು ಊಲಿನಿಂದ ತಯಾರು ಮಾಡಿದಂಥ ಸ್ವೆಟರ್ಗಳನ್ನು, ಕೆಲವು ವಸ್ತುಗಳನ್ನು ಮಾರಾಟ ಮಾಡುವಂಥ ಮಳಿಗೆಗಳದಾವಲ್ಲೇ. ಆಮೇಲೆ ಈ ಮಿನರಲ್ ವಾಟರ್ ತಯಾರು ಮಾಡುವಂಥ ಒಂದು ದೊಡ್ಡದೊಂದು ವ್ಯವಸ್ಥೆ ಮಾಡ್ಕೊಂಡಾರ. ಗೊಬ್ಬರದ ಅಂಗಡಿ ಇಟ್ಕೊಂಡಾರ. ತಮ್ಮದೇ ಆದಂಥದ್ದು ರೇಡಿಯೋ ಸ್ಟೇಷನ್ ಟೈಪ್ ಮಾಡ್ಕೊಂಡಾರ. ಅಲ್ಲಿಂದ ಟ್ರ್ಯಾಕ್ಟರ್ ರಿಪೇರಿ ಮಾಡುವಂಥ, ಬೈಕ್ಗಳನ್ನು ರಿಪೇರಿ ಮಾಡುವಂಥ ಅಂಗಡಿಗಳದಾವು. ಭಾಳ ಟಿಬೇಟಿಯನ್ ಜನರು ಹೋಟೆಲ್ಗಳನ್ನು ಕೂಡ ಇಟ್ಕೊಂಡಾರ. ಅದಾದಮೇಲೆ ಪಕ್ಕದಲ್ಲೇ 2 ಮೆಡಿಕಲ್ ಸೆಂಟರ್ ಅದಾವು. ಒಂದು ಆಯುರ್ವೇದಕ್ಕಿದ್ದು, ಮತ್ತೊಂದು ಅಲೋಪತಿದು. ನಾನು ಆಯುರ್ವೇದ ವ್ಯವಸ್ಥೆ ನೋಡಲಿಕ್ಕೆ ಹೋಗಿದ್ದೆ. ಅಲ್ಲೇ ಒಬ್ಬರು ಡಾಕ್ಟರ್ ಕಾಟ್ಸುಕಿ ಅಂತ ಒಬ್ಬರು ಮೇಡಮ್ ಅದಾರ. ವಿಶೇಷ ತಜ್ಞರವರು ಈ ನಾಡಿ ನೋಡಿಕೊಂಡು, ಆಮೇಲೆ ಯೂರಿನ್ ಕಲ್ಚರ್ ಸ್ಟಡಿ ಮಾಡಿ ರೋಗಗಳನ್ನು ಕಂಡುಹಿಡಿಯುವಂಥ ಒಂದು ವಿಶೇಷ ಟಿಬೇಟಿಯನ್ ವ್ಯವಸ್ಥೆ ಇದೆ ಅಲ್ಲಿ. ಆಮೇಲೆ ಅವರು ಕೊಡೋ ಔಷಧಿ ಕೂಡ ಆಯುರ್ವೇದಕ್ಕೆ ಒಂದು. ಎರಡನೇದ್ದು ಅದು ಟಿಬೇಟ್ನಿಂದ ತರಿಸ್ತಾರಂಥವ್ರು ಆ ಔಷಧಿಗಳನ್ನು. ಹೀಗಾಗಿ ಎಷ್ಟೋ ಜನ ರಾಜರೋಗಗಳಿದ್ದವರೆಲ್ಲ ಅಲ್ಲಿ ಬಂದು ಟ್ರೀಟ್ಮೆಂಟಿಗೆ ಬರ್ತಾರೆ. ಈ ಒಂದು ಟ್ರೀಟ್ಮೆಂಟಿಗೆ ಭಾಳ ಡಿಮಾಂಡ್ ಇದೆ ಅಲ್ಲಿ. ಅದನ್ನು ನೋಡಿಕೊಂಡು ನಾನು ಅಲ್ಲೊಂದು ಹೈಸ್ಕೂಲ್ಗೆ ಭೇಟಿ ಕೊಟ್ಟೆ. ನನಗೆ ಒಂದು 15 ನಿಮಿಷ ನಮ್ಮ ಈ ತಂಬಾಕುಗಳ ಬಗ್ಗೆ ಮಾತಾಡಲಿಕ್ಕೆ ಅಲ್ಲೇ ರಿಕ್ವೆಸ್ಟ್ ಮಾಡಿಕೊಂಡ್ರು. ಒಂದು 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತಂಬಾಕುಗಳಿಂದ ಆಗುವ ಅನಾಹುತಗಳ ಬಗ್ಗೆ ಒಂದು ಲೆಕ್ಚರ್ ಕೊಟ್ಟೆ. ಆಮೇಲೆ ಹೊರಗೆ ಬಂದ ಮೇಲೆ ಪೇಮಾ ಅಂತ ಒಬ್ಬ ಹುಡುಗಿ ಟಿಬೇಟಿಯನ್ ಹಾಡನ್ನು ಹಾಡಿ ನಮಗೆಲ್ಲ ಭಾಳ ಖುಷಿ ಕೊಡಿಸಿದ್ಲು. ಅದನ್ನು ನೋಡಿಕೊಂಡು ನಾವು ಅಲ್ಲಿ ಟಿಬೇಟಿಯನ್ ಜನರ ಅಗ್ರಿಕಲ್ಚರ್ ವ್ಯವಸ್ಥೆ, ರೈತಾಪಿ ಜನ ಹೆಂಗಿರ್ತಾರೆ, ಕೃಷಿ ಹೆಂಗೆ ಮಾಡ್ತಾರೆ ಅನ್ನೋದು ನೋಡಲಿಕ್ಕೆ ಅಡ್ಡಾಡಿದ್ವಿ. ಮುಖ್ಯವಾಗಿ ಅಲ್ಲೇ ಗೋಡಂಬಿ ಬೆಳೆಗಳನ್ನು, ಆಮೇಲೆ ಅಡಿಕೆ, ಭತ್ತ ಇಂಥವುಗಳನ್ನೆಲ್ಲ ಅಲ್ಲಿ ಬೆಳೀತಾರೆ. ಸುಮಾರು ಜನರಿಗೆ ಅಲ್ಲಿ ಸಣ್ಣ ಸಣ್ಣ ಒಂದು ಹೊಲಗಳನ್ನು ಕೊಟ್ಟಾರಲ್ಲೇ ಕೃಷಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ. ಆಮೇಲೆ ನಾವು ಟಿಬೇಟಿಯನ್ ಜನರ ಊಟದ ಬಗ್ಗೆನೂ ನಾವು ಏನು ಊಟ ಮಾಡ್ತಾರೆ ಅಂತ ಒಂದು ಹೋಟೆಲ್ಗೆ ಹೋಗಿ ನೋಡಿದ್ವಿ. ಮುಖ್ಯವಾಗಿ ಈ ಶಾಕಾಹಾರಿ ದೃಷ್ಟಿಯಿಂದ ನೋಡಿದಾಗ ಅನ್ನ ಮತ್ತು ದಾಲ್, ಕಾರ್ಬೇಳೆ ಎಲ್ಲ ಅಂಥದ್ದು ತಿಂತಾರೆ. ಅದು ಬಿಟ್ಟು ವಿಶೇಷವಾದದ್ದಂದ್ರೆ ಮೊಮೋ, ಬಟರ್ ಟೀ ಅಂತಾರೆ. ಚಹಾದೊಳಗೆ ಬೆಣ್ಣೆ ಹಾಕಿ ಕುಡಿಯುವಂಥದ್ದು ಒಂದು ವಿಶೇಷ. ಅದಾದಮೇಲೆ ನಾವು ಈ ಲೋಸಾರ್ ಅಂತ ಹೇಳಿ ಅವ್ರ ಹೊಸ ವರ್ಷದ ಕಾರ್ಯಕ್ರಮಗಳ ಬಗ್ಗೆ ಒಂದು ಕೇಳಿ ತಿಳ್ಕೊಂಡ್ವಿ. ನಾವು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳೊಳಗೆ ಬರ್ತೈತಿ. ಇದು ಆಚರಿಸ್ತಾರೆ ಅವರು. ಅದನ್ನು 3 ದಿವಸದಿಂದ 15 ದಿವಸದವರೆಗೆ ಲೋಸಾರ್ ಹಬ್ಬ ನಡೀತೈತಿ ಅಲ್ಲೇ. 1ನೇ ದಿನ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾವೆ. 2ನೇ ದಿನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಬೇರೆ ಬೇರೆ ದೂರ ಊರಿನಿಂದ ಅವರ ಸಂಬಂಧಿಕರೆಲ್ಲ ಬಂದಿರ್ತಾರೆ. ಅವ್ರ ಜೊತೆ ಒಂದು ಒಳ್ಳೆಯ ಟೈಮ್ಗಳನ್ನು ಕಳೆಯುವಂಥದ್ದು ಮಾಡ್ತಾರೆ ಈ ಲೋಸಾರ್ ಹೊಸ ವರ್ಷದಲ್ಲಿ ಅವರೆಲ್ಲ. Samlang isu ya syong likti ayungin leba
ಅದನ್ನು ನೋಡಿಕೊಂಡು ನಾವು ಈ ಮೊನಾಸ್ಟಿಕ್ ಲೈಫ್ ಅಂತೇವೆ ನಾವು ಅಲ್ಲಿ ಧಾರ್ಮಿಕ ವ್ಯವಸ್ಥೆಯನ್ನು ಕಲೀಲಿಕ್ಕೆ ಬಂದ ಯುವಕರ ಬಗ್ಗೆ ನೋಡಿದ್ವಿ. ಅಲ್ಲಿ ಸಾಧಾರಣ ಒಂದು 8,000 ವಿದ್ಯಾರ್ಥಿಗಳು ಅಲ್ಲೇ ಟಿಬೇಟಿಯನ್ ಧರ್ಮಗುರುಗಳು ಆಗಲಿಕ್ಕೆ ಅಭ್ಯಾಸ ಮಾಡ್ತಾರೆ. ಸಾಧಾರಣ ಇದು ಒಂದು 25 ವರ್ಷದ ಅಭ್ಯಾಸ ಮಾಡ್ಬೇಕಂತಲ್ಲೇ ಅವರು ಜೀವನದುದ್ದಕ್ಕೂ ಅದು ಒಂಥರ ಸಾಧನೆ ಅಂತ ಹೇಳ್ತಾರಲ್ಲಿ. ಅದನ್ನು ನೋಡಿಕೊಂಡು ನಾವು ಟಿಬೇಟಿಯನ್ ಕಾಲೋನಿಯಲ್ಲಿ ವಯಸ್ಸಾದವರಿಗೆ ಓಲ್ಡ್ ಏಜ್ ಹೋಮ್ ಇದೆ, ಅದನ್ನು ಕೂಡ ನೋಡ್ಕೊಂಡು ತಿಳ್ಕೊಂಡ್ವಿ. ಭಾಳ ಒಂದು ವ್ಯವಸ್ಥೆ ನೋಡಿದ್ರೆ ಭಾಳ ಚಲೋ ಅನ್ನಿಸ್ತು. ಮುದುಕರ ಬಗ್ಗೆ, ವಯಸ್ಸಾದವ್ರ ಬಗ್ಗೆ ಆ ಕಾಳಜಿ ತಗೊಳ್ಳೋದು ನೋಡಿದ್ರೆ ಇದು ಇದನ್ನೆಲ್ಲ ನೋಡಿಕೊಂಡು ಸುಮಾರು ಸ್ವಲ್ಪ ಹೊತ್ತು ನಾವು ಟಿಬೇಟಿಯನ್ ಕಾಲನಿ ಈ 11 ಕ್ಯಾಂಪ್ಗಳ ಸುತ್ತಮುತ್ತ ಇರುವಂಥ ವಿಶೇಷತೆಗಳನ್ನು ನೋಡಲಿಕ್ಕೆ ಅಡ್ಡಾಡಿದ್ವಿ. ಬರ್ರಿ ನಾವು ನೀವು ಹೆಂಗೈತಿ ಈ ಟಿಬೇಟಿಯನ್ ಕಾಲನಿ ಅಂತ ನೋಡೋಣಂತ. ನಮ್ಮ ಕುಟಾಗಿ ಟಿಬೇಟಿಯನ್ ಕಾಲನಿ ನೀವು ತಿಳ್ಕೊಂಡಿದ್ದಕ್ಕೆ, ಅರ್ಥ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.